ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ವಿತ್ ನಕ್ಷಾ ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಯುಗಾದಿ ಹಬ್ಬದ ಮಿನಿ ಲಾಗ್ ಆಗಿರುತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟನ್ನ ಪ್ರಿಪೇರ್ ಮಾಡ್ತಾರೆ. ಸೊ ನಾವು ಕೂಡ ಒಬ್ಬಟ್ಟನ್ನ ಟ್ರೈ ಮಾಡೋಣ ಅಂತೇಳಿ ಒಬ್ಬಟ್ಟನ್ನ ಮಾಡ್ತಾ ಇದ್ದೆ. ಹಾಗೆ ನಮ್ಮ ಯಜಮಾನ್ರು ನನಗೆ ಎಣ್ಣೆ ಹಾಕ್ತಿದ್ದಾರೆ. ಅವರು ಎಣ್ಣೆ ಹಾಕ್ಕೊಂಡು ನಕ್ಷೆಗೂ ಕೂಡ ಮೈಗೆಲ್ಲ ಎಣ್ಣೆ ಹಾಕ್ತಾಯಿದ್ರು. ಸೊ ನನಗೂ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕಕ್ಕೆ ಬಂದಿದ್ರು. ಒಬ್ಬಟ್ಟು ಕತೆ ನೋಡೋದಾದರೆ, ನಾನು ಫಸ್ಟ್ ಟೈಮ್ ಏನು ಒಬ್ಬಟ್ಟು ಮಾಡ್ತಾ ಇಲ್ಲ, ಒಂದು ಸೆಕೆಂಡ್ ಟೈಮ್ ಇದು ಒಬ್ಬಟ್ಟು ಮಾಡ್ತಾ ಇರೋದು. ಆದರೂ ಕೂಡ ಲೈಟಾಗಿ ಮಿಸ್ಟೇಕ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಮರ್ತೋಗಿದ್ದೀನಿ. ಮಗು ಗುಂಗಲ್ಲೇ ಇರಬೇಕಾಗತ್ತೆ ತಾಯಿ ಒಂದೊಂದು ಸಾರಿ, ಹಾಗಾಗಿ ಮರ್ತೋಗಿದೆ. ಯೂಟ್ಯೂಬಲ್ಲಿ ಒಂದು ಸಾರಿ ನೋಡಿದ್ರೂ ಕೂಡ ನಾನು ಅದನ್ನು ಮರ್ತೋಗಿದ್ದೀನಿ. ಈ ಸಾರಿ ಮಾಡಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ಏನೂ ನೋಡಿಲ್ಲ. ನಾರ್ಮಲಾಗಿ ಬೇಳೆ ಬೇಯಿಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ಹೂರಣ ರೆಡಿ ಮಾಡ್ಕೊತಾರಲ್ಲ, ಅದೇ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಹೂರಣ ರೆಡಿ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಹೂರಣ ಅಂತಲೇ ಕರೆಯೋದು. ನೀವೇನಂತ ಕರಿತೀರಾ ಈ ಒಬ್ಬಟ್ಟು ಒಳಗಡೆ ಹಾಕೋದನ್ನು? ಕಮೆಂಟಲ್ಲಿ ತಿಳಿಸಿ ನನಗೆ. ಈ ಒಬ್ಬಟ್ಟು ಯುಗಾದಿನಲ್ಲಿ ತುಂಬಾ ಸ್ಪೆಷಲ್ ಪಾತ್ರನ ನಿಭಾಯಿಸ್ತಾ ಇರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಬ್ಬಟ್ಟು ಮಾಡೇ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ವರ್ಷಕ್ಕೊಂದು ಸಾರಿ ಬರೋ ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಹೊಸ ವರ್ಷನೇ ಆಗಿರುತ್ತೆ ಅಂತ ಅಂದ್ಕೊತೀನಿ ನಾನಂತೂ. ಕೆಲವ್ರಿಗೆ ಹೇಗೋ ಗೊತ್ತಿಲ್ಲ, ನಮ್ಮ ಕಡೆ ಯುಗಾದಿ ಹಬ್ಬನ ಹೊಸ ವರ್ಷ ಅಂತಲೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬೇಳೆ ಬೇಯಿಸಿದ ಮೇಲೆ ನಾನು ಈ ಹೂರ್ಣಕ್ಕೆ ಬೆಲ್ಲನ ನನ್ನ ಹಸ್ಬೆಂಡ್ ಕೈಲೇ ಹಾಕಿಸ್ದೆ. ಅದು ಟೇಸ್ಟು ಸ್ವಲ್ಪ ಕಡಿಮೆನೇ ಇತ್ತು, ಆದರೂ ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಕ್ಷಾಗೆ ಟೈಮ್ ಆಗಿತ್ತು ಅಂತೇಳಿ ಅವರು ಸ್ನಾನ ಮಾಡಿಸಿ ಅವಳಿಗೆ ತಿಂಡಿ ಮಾಡಿಸೋಣ ಅಂಥೇಳಿ ತಿಂಡಿ ಮಾಡಿಸ್ತಾ ಇದ್ದೆ. ನೆಕ್ಸ್ಟಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದು ಒಬ್ಬಟ್ಟು ಸುಡೋದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ ಅರಿಶಿನ ಹಾಕಿ ಅದು ನೆಂದಿತ್ತು ಚೆನ್ನಾಗಿ. ಹಾಗೆ ಇಲ್ಲಿ ಅದನ್ನು ಒಬ್ಬಟ್ಟನ್ನ ತಟ್ಟಿ ಒಬ್ಬಟ್ಟನ್ನ ಸುಟ್ಕೊತಾ ಇದ್ದೀನಿ. ನಾನು ಫಸ್ಟು ದೇವ್ರಿಗೆ ನೈವೇದ್ಯಕ್ಕೆ ಕೊಡು ಅಂತ ಕೇಳಿದ್ರು ನನ್ನ ಹಸ್ಬೆಂಡು. ಸೊ ಅದನ್ನು ಒಂದೆರಡು ನೈವೇದ್ಯಕ್ಕೆ ಅಂತ ಎತ್ತಿಟ್ಟು ಆಮೇಲೆ ನಕ್ಷಾಗೆ ಒಂದು ತಿನ್ನಿಸ್ದೆ. ಅವಳಿಗೂ ಸ್ವಲ್ಪ ಸ್ವೀಟ್ ಕಡಿಮೆ ಅಂತ ಅನ್ನಿಸ್ತು ಅನಿಸುತ್ತೆ, ಅವಳು ಅರ್ಧನೇ ತಿಂದಿದ್ದು. ಕೊನೆಗೆ ಪೂಜೆ ಎಲ್ಲ ಮುಗೀತು. ಹೇಗಿತ್ತು ನನ್ನ ಲಾಗ್?